ಹಾಯ್, ಹಲೋ, ನಮಸ್ತೆ. ನನ್ನ ನೆಚ್ಚಿನ ಹೆಮ್ಮೆಯ ಕನ್ನಡಿಗರಿಗೆ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಹೃದಯ ಭಾಗದ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಸರ್ ನಮ್ಮೊಂದಿಗೆ ಇಲ್ಲ. ಯಾರಿಗೆ ತಾನೇ ಗೊತ್ತಿಲ್ಲ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಸರ್. ಅದರಲ್ಲೂ ದಾವಣಗೆರೆ ಜನ ಮಾತ್ರ ಅವರನ್ನ ಎಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ. ನಾನು ಕೂಡ ಮಹಾಂತೇಶ್ ಬೀಳಗಿ ಸರ್ನ ಮಾತಾಡಿಸಿದ್ದೆ. ಎಲ್ಲಿ ಅಂತಂದರೆ, GMIT ಕಾಲೇಜಲ್ಲಿ ಒಂದು ಮೋಟಿವೇಶ್ನಲ್ ಟಾಕ್ಸ್ ಇತ್ತು. ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಯಾವ ಥರ ಕ್ಲಿಯರ್ ಮಾಡಬೇಕು ಅಂತ. ಏಕೆಂದರೆ ನಾನು GMIT ಕಾಲೇಜ್ನಲ್ಲಿ ಬ್ಯಾಚುಲರ್ ಆಫ್ ಫಾರ್ಮಸಿ ವಿದ್ಯಾರ್ಥಿಯಾಗಿದ್ದೆ. ನನ್ನಲ್ಲಿ ಬ್ಯಾಚುಲರ್ ಆಫ್ ಫಾರ್ಮಸಿ ಮಾಡ್ತಾ ಇರಬೇಕಾದ್ರೆ ಮೋಟಿವೇಶ್ನಲ್ ಟಾಕ್ಸ್ಗೋಸ್ಕರ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಹೆಂಗೆ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ GMIPS ಸರ್, ಪ್ರಿನ್ಸಿಪಲ್ ಸರ್ ಡಾಕ್ಟರ್ ಗಿರೀಶ್ ಬೋಳೆಕಟ್ಟಿ ಸರ್ ಅವರು ಒಂದು ಫಂಕ್ಷನ್ನ ಅರೇಂಜ್ ಮಾಡ್ತಾರೆ ಮೋಟಿವೇಶ್ನಲ್ ಟಾಕ್ಸ್ ಬಗ್ಗೆ. ಆಗ ನಮ್ಮ ಗಿರೀಶ್ ಬೋಳೆಕಟ್ಟಿ ಸರ್ ಅವರು ನಮ್ಮ ಜಿಲ್ಲಾಧಿಕಾರಿಯಾದ ಮಹಾಂತೇಶ್ ಬೀಳಗಿ ಸರ್ನ ಆಹ್ವಾನಿಸ್ತಾರೆ ಆ ಫಂಕ್ಷನ್ಗೆ. ಆ ಟೈಮಲ್ಲಿ ನಾನು ಅವ್ರನ್ನ ಫಸ್ಟ್ ನೋಡಿದ್ದು. ಆವಾಗ ಅವರ ಸ್ಪೀಚು ಕೇಳಿ ನನಗೆ ಯಾವ ಥರ ಆಯಿತು ಅಂತಂದರೆ ತುಂಬ ಸಂತೋಷ ಆಯಿತು. ಅವರು ನಡೆದು ಬಂದಂಥ ಕಷ್ಟದ ದಾರಿ ಎಲ್ಲನೂ ಕೂಡ ಅವರು ನಮ್ಮೊಂದಿಗೆ ಹಂಚ್ಕೊಂಡ್ರು. ಯಾವ ಥರ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಡಿಗ್ರಿ ಆದಮೇಲೆ ಅಂತ ಕೂಡ ಹೇಳಿದರು. ಆ ಒಂದು ಫಂಕ್ಷನಲ್ಲಿ ನಾನು ಎದ್ದು ನಿಂತವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ಸರ್ ನಮಸ್ತೆ, ನನ್ನ ಹೆಸರು ವಿನಯ್ ಅಂತ ಹೇಳಿ, ನಾನು ಈ ಕಾಲೇಜಲ್ಲಿ B.Pharm ಮಾಡ್ತಾ ಇದ್ದೀನಿ. ನನಗೆ ಒಂದು ಅರ್ಥ ಆಗದೇ ಇರೋ ಸಂಗತಿ ಏನು ಅಂತಂದರೆ, ನೀವು ಇಷ್ಟೊಂದೆಲ್ಲ ಕಷ್ಟವನ್ನು ಅನುಭವಿಸಿ ಈ ಒಂದು ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ಇದಕ್ಕೆ ಏನು ಕಾರಣ ಅಂತ ಕೇಳಿದೆ. ಅದಕ್ಕೆ ಅವರು ತುಂಬ ಅದ್ಭುತವಾದ ಒಂದು ಉತ್ತರವನ್ನು ಕೊಟ್ಟರು. ಏನು ಅಂತಂದರೆ, ಬಡತನ ಎಂಬುದು ಅವರಿಗೆ ಇಲ್ಲಿವರೆಗೆ ಕರ್ಕೊಂಡು ತಂತು ಅಂತ ಹೇಳಿದರು. ಅವರು ನಡೆದು ಬಂದಂಥ ದಾರಿ ಏನಪ್ಪ ಅಂತಂದರೆ, ಅವರು ಜನಿಸಿದ್ದು 1974ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಜನಿಸಿರ್ತಾರೆ. ಇವರು 6ರಿಂದ 7 ವರ್ಷದ ಬಾಲಕನಿದ್ದಾಗ ತನ್ನ ತಂದೆಯನ್ನು ಕಳೆದುಕೊಳ್ತಾರೆ. ಇವರಿಗೆ 6 ಜನ ಸಹೋದರರಿದ್ದರು. ಮಹಾಂತೇಶ್ ಸರ್ ತುಂಬ ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳೆದುಕೊಳ್ತಾರೆ. ಮುಂದಿನ ಕುಟುಂಬದ ಜವಾಬ್ದಾರಿ ಮಹಾಂತೇಶ್ ಸರ್ ತಾಯಿಯ ಮೇಲೆ ಪರಿಣಾಮ ಬೀರುತ್ತೆ. ಆಗ ಮಹಾಂತೇಶ್ ಸರ್ಗೆ ಒಂದು ಅರ್ಥ ಆಗುತ್ತೆ, ನಾವು ಎಷ್ಟು ಬಡತನದಲ್ಲಿ ಇರ್ತೀವಿ, ನಾವು ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕು, ನಾನು ಚೆನ್ನಾಗಿ ಓದಬೇಕು, ನನ್ನ ಸಹೋದರಿಯರನ್ನು ನಾನು ನೋಡ್ಕೋಬೇಕು ಅನ್ನೋದು ಅವರ ಹೆಗಲ ಮೇಲೆ ಒಂದು ಜವಾಬ್ದಾರಿ ಬೀಳುತ್ತೆ. ಆಗ ತನ್ನ ತಾಯಿಗೆ ಇವರು ಕೂಡ ಬೆನ್ನೆಲುಬಾಗಿ ನಿಂತು ಚೆನ್ನಾಗಿ ಓದ್ತಾರೆ. ತಮ್ಮ ಕಾಲೇಜು ದಿನಗಳಲ್ಲಿ ಮಹಾಂತೇಶ್ ಬೀಳಗಿ ಸರ್ ಒಂದು ಗೋಲ್ಡ್ ಮೆಡಲ್ನ ಗೆದ್ದಿರ್ತಾರೆ. ಆ ಗೋಲ್ಡ್ ಮೆಡಲ್ನ ಸ್ಟೇಜ್ ಮೇಲೆ ಹೋಗಿ ಸ್ವೀಕರಿಸಬೇಕು ಎಂಬ ಒಂದು ಪ್ರಸಂಗ ಬಂದಾಗ ಇವರ ಕಾಲಲ್ಲಿ ಚಪ್ಪಲಿ ಇರಲ್ಲ. ಆಮೇಲೆ ಇವ್ರಿಗೆ ಒಂದು ಧರಿಸೋಕೆ ಒಂದು ಕೋಟ್ ಇರಲ್ಲ. ಹಾಗಾಗಿ ಇನ್ನೊಬ್ಬರ ಹತ್ತಿರ ಚಪ್ಪಲಿ ಮತ್ತು ಕೋಟನ್ನು ಇಸ್ಕೊಂಡು ಧರಿಸ್ಕೊಂಡು ಆ ಗೋಲ್ಡ್ ಮೆಡಲ್ನ ಸ್ವೀಕರಿಸ್ತಾರೆ. ಇದಲ್ವಾ ಬಡತನ ಅಂದರೆ. ಇವರು ಮೊದಲು KAS ಅಧಿಕಾರಿ ಆಗ್ತಾರೆ. ಅದಾದ ನಂತರ ದಾವಣಗೆರೆ ಜಿಲ್ಲೆಗೆ AC ಆಗಿ ಪ್ರಮೋಷನ್ ಆಗುತ್ತೆ. AC ಆದ ನಂತರ ಜಿಲ್ಲಾ ನಿರ್ವಾಹಕ ಅಧಿಕಾರಿಯಾಗಿ ನಮ್ಮ ಮಹಾಂತೇಶ್ ಬೀಳಗಿ ಸರ್ ಕಾರ್ಯನಿರ್ವಹಿಸುತ್ತಾರೆ. ಮತ್ತೊಮ್ಮೆ 2012ರ ನಂತರ ಜಿಲ್ಲಾಧಿಕಾರಿಯಾಗಿ ದಾವಣಗೆರೆಗೆ ಇವರಿಗೆ ಪೋಸ್ಟ್ ಆಗುತ್ತೆ. ಬಹುಶಃ ನಮ್ಮ ದಾವಣಗೆರೆ ಜನ ಇವರನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೋವಿಡ್ ಎಂಬ ಟೈಮ್ನಲ್ಲಿ ನಮ್ಮ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಸರ್ ಅವರ ಕಾರ್ಯ ನಿಜವಾಗಲೂ ಶ್ಲಾಘನೀಯ. ಆಮೇಲೆ ನಮ್ಮ ಮಹಾಂತೇಶ್ ಬೀಳಗಿ ಸರ್ ಅವರು ಒಬ್ಬ ಜಿಲ್ಲಾಧಿಕಾರಿ ಎಂಬ ದರ್ಪ ತೋರದೆ ಎಲ್ಲ ಜನರನ್ನು ಹಾಗೂ ಎಲ್ಲ ಜನರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಾ ಇದ್ದರು. ಆದರೆ ಈ ದಿನ ನಮ್ಮ ಕರ್ನಾಟಕ ಹೃದಯ ಭಾಗದ
ಒಬ್ಬ ನಿಷ್ಠಾವಂತ ಅಧಿಕಾರಿ ಮಹಾಂತೇಶ್ ಬೀಳಗಿ ಸರ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ. ಅವರು ನಿಜಕ್ಕೂ ಒಬ್ಬ ಒಳ್ಳೆಯ ಕನ್ನಡಿಗ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು ಅಂದರೆ ನೀವೆಲ್ಲ ಅವರ ಸ್ಪಷ್ಟವಾಗಿ ಮಾತನಾಡುವ ಕನ್ನಡವನ್ನು ಕೇಳಿರ್ತೀರ. ಅವರು ಮಾತಾಡುವ ಕನ್ನಡ ಅಬ್ಬಬ್ಬ, ಒಬ್ಬೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಮೆಚ್ಚುವಂತಹ ಕನ್ನಡ ಮಾತಾಡ್ತಾ ಇದ್ರು. ನಾವು ಮಹಾಂತೇಶ್ ಸರ್ ಅವರನ್ನು ಹಾಗೂ ಅವರ ನಿಸ್ವಾರ್ಥ ಸೇವೆಯನ್ನು ನಾವು ಕನ್ನಡಿಗರು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ದಾವಣಗೆರೆ ಜನತೆ ಎಂದಿಗೂ ಮರೆಯುವುದಿಲ್ಲ. ಸರ್, ನಿಮ್ಮ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಹಾಗೂ ಮತ್ತೆ ಒಂದು ಅಂತ ಜನ್ಮ ಇದ್ದರೆ ಅದು ಈ ಕರುನಾಡಿನಲ್ಲಿ ಹುಟ್ಟಿ ಬನ್ನಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಈ ದಿನ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು ಕನ್ನಡಿಗರೇ.